12 ದಿನಗಳ ಕಾಲ ಬಾಕ್ಸ್ ಆಫೀಸ್ ಸುಲ್ತಾನ ಬಿರುದಾಂಕಿತ ದರ್ಶನ್ 12 ದಿನಗಳ ಕಾಲ ಸ್ಟೇಷನ್ ವಾಸ ಮುಗಿಸಿರೋದು ಇಲ್ಲಿವರೆಗೂ ಕೂಡ. ಈ ಸಂಜೆ 4 ಗಂಟೆ ಬಂದರೆ 12 ದಿನಗಳು ಹೆಚ್ಚು ಕಡಿಮೆ ಅಂತ್ಯ ಆಗುತ್ತೆ. ಸ್ಟೇಷನ್ ವಾಸ ಬಹುತೇಕ ಇವತ್ತೇ ಅಂತ್ಯ ಆಗಿಬಿಡುತ್ತಾ ಅಥವಾ ಮತ್ತೆ ಕೇಳ್ತಾರ ಅಂತ ಒಂದು ಪ್ರಶ್ನೆ ಇದೆ. SPP ಅವರೇನೋ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಪೊಲೀಸರು ಇನ್ನೂ 2 ದಿನ ನಮಗೆ ಲಿಮಿಟ್ ತಗೋಬಹುದಲ್ವಾ, 14 ದಿನಗಳ ಮಿತಿ ನಮಗೆ ಇದ್ದಾಗ ಇನ್ನು 2 ದಿನಗಳು ತಗೊಳ್ಳೋಣ ಅಂತ ಪೊಲೀಸರದು ಒಂದು ವಾದ ಇತ್ತಂತೆ. SPP ಪ್ರಸನ್ನಕುಮಾರ್ ಅವರೇನೋ ಅದರ ಅವಶ್ಯಕತೆ ಇಲ್ಲ, ಬೇಡ, ಅಷ್ಟೊಂದು ಬೇಕಾಗಲ್ಲ ಅಂತ ಅವರೇನೋ ಹೇಳಿದ್ದಾರೆ. ಅಂದರೆ ತಮಗೆ ಯಾವ ಸಾಕ್ಷ್ಯಗಳು ಎಷ್ಟು ಬೇಕಿತ್ತು ಅಂತ ಒಬ್ಬ SPPಗೆ ಕನ್ವಿನ್ಸ್ ಆಗಿಬಿಡುತ್ತೋ ಈ ಕೇಸು ಪ್ರತಿ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ. ಯಾಕೆಂದರೆ ಲಾಯರ್ ಹತ್ರ ಮತ್ತು ವೈದ್ಯರ ಹತ್ರ ಸುಳ್ಳು ಹೇಳಬಾರ್ದು ಅಂತ ಇರುತ್ತೆ. ಯಾರೇ ಕೇಸ್ ಕೊಟ್ಟರೂ ಕೂಡ ಪ್ರತಿಯೊಂದು ಹೇಳಿಬಿಡಬೇಕು. ಸೊ ದಟ್ ಅದಕ್ಕೆ ತಕ್ಕ ರೀತಿಯಲ್ಲಿ ಅವ್ರು ವಾದ ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ. SPP ಅವರ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವ್ರಿಗೆ ಸಾಕಿದು ಅಂತ, ಸಾಕು ನಮಗೆ ಸ್ಟೇಷನ್ ನೀನು ತೊಗೊಳೋದು ಬೇಕಾಗಿಲ್ಲ, ಜುಡಿಷಿಯಲಲ್ಲಿ ಇರಲಿ, ಅಕಸ್ಮಾತ್ ನಮಗೇನಾದರೂ ಮತ್ತೆ ದರ್ಶನ್ ವಿಚಾರಣೆ ಮಾಡಬೇಕು ಅಂತ ಅನ್ನಿಸಿದಾಗ ಬೇಕಾದರೆ ಮತ್ತೆ ಪಡ್ಕೊಳ್ಳೋ ಕೆಲಸ ಆಗಲಿ ಅಂತ ಹೇಳಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಹಾಗಾಗಿ ದರ್ಶನ್ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಕಸ್ಟಡಿಗೆ ಕೇಳಬಾರ್ದು ಅಂಥೇಳಿ ಪೊಲೀಸರು ಕೂಡ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಕಾಣುತ್ತೆ. ಬಟ್ ಕಡೆ ಕ್ಷಣದಲ್ಲಿ ಯಾವ ಟ್ವಿಸ್ಟ್ ಕೊಡ್ತಾರೋ, ಟರ್ನ್ ಕೊಡ್ತಾರೋ ಗೊತ್ತಿಲ್ಲ. ದರ್ಶನ್ ಮನೆಯಲ್ಲಿ 40 ಲಕ್ಷ ಕ್ಯಾಶ್ ಸಿಕ್ತು, ಏನು ಮಾಡೋಣ ಈ ಕೇಸ್ನ ಅಂತ ಒಂದು ವಿಚಾರ ಇತ್ತು. ಅದು ಹೇಗಿದ್ರು ನಾವು IT ಹೇಳ್ತೀವಲ್ವಾ, ಇನ್ಕಮ್ ಟ್ಯಾಕ್ಸ್ ನೋಡ್ಕೊಳ್ತಾರೆ, ನಾವು ಕಸ್ಟಡಿಗೆ ತಗೊಳ್ಳೋ ಅವಶ್ಯಕತೆ ಅದರಲ್ಲಿಲ್ಲ ಅಂತ ಕೂಡ ಒಂದು ತೀರ್ಮಾನ ಆಗಿದೆ ಇಲ್ಲಿ. ಈ ಒಂದು ವಿಚಾರದಲ್ಲಿ ಗಮನಿಸ್ಕೊಂಡ್ರೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಹೋಗಬಹುದು. ಯಾರ್ಯಾರು? ಬರೀ ದರ್ಶನ್ ಮತ್ತು ಇತರೆ 3 ಆರೋಪಿಗಳು. ಇದರಲ್ಲಿ ದರ್ಶನ್, ವಿನಯ್, ಪ್ರದೋಷ್, ಧನ್ರಾಜ್ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ತಮ್ಮ ಸಹಚರರನ್ನು ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇನೋ ಹೋಗಿ ಇವರು ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ತಾರೆ ಅಂತಲ್ಲ, ಪಕ್ಕದಲ್ಲೇ ಕೂರಿಸಬಹುದು, ಇಲ್ಲ ಇವ್ರನ್ನ ಬೇರೆ ಬ್ಯಾರಕ್ಕೂ ಹಾಕಬಹುದು, ಅದು ಕೂಡ ಇರುತ್ತೆ ಅಲ್ಲಿ. ಆದರೆ ಈ 12 ದಿನಗಳಲ್ಲಿ ದರ್ಶನ್ ಅನುಭವಿಸಿರುವ ನೋವಿದೆಯಲ್ಲ, ನರಕ ಯಾತನೆ ಅದು. 12 ದಿನಗಳ ದರ್ಶನ್ ಸ್ಟೇಷನ್ ವಾಸ ಏನೇನಾಯಿತು ಅಂತ ಚೆಕ್ ಮಾಡಿಕೊಂಡಾಗ ಹೇಗಿದ್ದೆ ಹೇಗಾದೆ ಅಂತ ಒಂದು ವಿಚಾರ ಇರುತ್ತೆ. ಬಿಫೋರ್ ಆಫ್ಟರ್ ಅಂತ, ಬಿಫೋರ್ 12 ಡೇಸ್, ಆಫ್ಟರ್ 12 ಡೇಸ್ ಅಂತ ಚೆಕ್ ಮಾಡಿಕೊಂಡಾಗ ನನಗಿದು ಬೇಕಿತ್ತಾ ಅಂತ ದರ್ಶನಿಗೆ ಅನಿಸಿರ್ಲಿಕ್ಕೂ ಸಾಕು. 12 ದಿನಗಳು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಮೇಲೆ ದರ್ಶನ್ 1 kg ತೂಕ ಇಳಿಕೆ ಆಗಿದ್ದಂತೆ. ಮೊದಲನೇ ದಿನದಿಂದ ಇವತ್ತಿನವರೆಗೂ ದರ್ಶನ್ BP-ಯಲ್ಲಿ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ, ಇದರಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಳಿತ ಆಗ್ತಾ ಇದೆ ಅಂತ. ಅದು ಹಾಗೇನೆ ಏನೋ ಕೇಳ್ತಾರೆ, ಯಾವುದೋ ಪ್ರಶ್ನೆ ಕೇಳಿಬಿಡ್ತಾರೆ ಇದ್ದಕ್ಕಿದ್ದಂತೆ, ಈ ಥರ ಇದು ಗೊತ್ತಾಗೋಯ್ತಾ ಅಂತಲೂ ಇರಬಹುದು, ಇದು ನಾನು ಮಾಡಿಲ್ಲ ಅಂತಲೂ ಇರಬಹುದು, ಇದು ಗೊತ್ತಾಗ್ಬಿಡ್ತಾ ಇವರಿಗೆ ಅಂತಲೂ ಇರಬಹುದು, ಇದು ನಾನು ಮಾಡಿಲ್ವಲ್ಲ ಇದನ್ನು ನನ್ನ ಮೇಲೆ ಹಾಕ್ಬಿಟ್ರಾ. ಒಬ್ಬ ಆರೋಪಿಯ ಮನಸ್ಥಿತಿ ಅದು. ಹಾಗಾಗಿ BP ವೇರಿಯೇಷನ್ ಆಗ್ತಿದೆ ಅಂಥೇಳಿ ಇದು ಅಪಾಯಕಾರಿನ. ಸಹಜವಾಗಿ ದರ್ಶನ್ ಇಷ್ಟಪಡೋ ಒಂದು ದೊಡ್ಡ ವರ್ಗ ಇರುತ್ತಲ್ಲ, ಅವ್ರಿಗೆ ಒಂದು ಆತಂಕ ಇರುತ್ತೆ, ಏನಾಗ್ತಾ ಇದೆ ಇಲ್ಲಿ. ಇವರೇನೋ ಬಾಸ್ ಅಂತ ಕರ್ಕೊಳ್ತಾರೆ, ಒಬ್ಬರು ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಒಬ್ಬರು ಕರೀತಾರೆ, ದಾಸ ಅಂತಾರೆ, ಚಕ್ರವರ್ತಿ ಅಂತಾರೆ, ಏನೋ ಅವ್ರ ಖುಷಿಗೆ ಏನು ಬೇಕೋ ಕರ್ಕೊಳ್ತಾರೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ ದರ್ಶನ್ ಆರೋಗ್ಯದ ಕಥೆ ಏನಾಗಿದೆ ಈಗ ಚೆಕ್ ಮಾಡಿಕೊಂಡಾಗ ಫೋನ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ಸಾಕು ದರ್ಶನ್ಗೆ ಟೆನ್ಷನ್ ಆಗ್ತಾ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ. ವಿಪರೀತವಾಗಿ ಅದಕ್ಕೆ ಒದ್ದಾಡ್ತಾ ಇದ್ರು ಅಂತ. ಕಸ್ಟಡಿಗೆ ಹೋದ ಮೊದಲನೇ ದಿನ ಜ್ಯೂಸ್ ಕುಡಿದಿರೋದು, ನೀರು ಸೇವಿಸಿರೋದು ಬಿಟ್ಟರೆ ಇನ್ನೇನು ತೊಗೊಂಡಿರಲಿಲ್ಲ. ಆ ಥರ ಟೆನ್ಷನ್ ಇರುತ್ತೆ, ಎಲ್ಲಿದ್ದೆ ನಾನು, ಎಲ್ಲಿಗೆ ಬಂದೆ ಅಂತ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ಎಲ್ಲ ಬದಲಿಸಬಲ್ಲ ವಿಧಿಯೂ ನೀನೇನಲ್ಲ, 7 ಸುತ್ತಿನ ಕೋಟೆ ಸರಿಯಾದೆ ಅಂಥೇಳಿ ಒಂದು ಪ್ರಸಿದ್ಧ ಸಿನಿಮಾದ ಹಾಡದು. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ಎಲ್ಲ ಬದಲಿಸಬಲ್ಲ ವಿಧಿಯೂ ನೀನೇನಲ್ಲ. ಈ ಒಂದು ಹಾಡಿದೆಯಲ್ಲ, ದರ್ಶನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಏನೋ ಮಾಡೋಕ್ಕೆ ಹೋಗಿ ಅದೇನೋ ಆಗಿ ಕೊನೆಗೆ ಆ ಬಾಡಿನೆಲ್ಲೋ ಬಿಸಾಕಕ್ಕೆ ಹೋಗಿ ತಾನು ಸಿಕ್ಕಾಕೋಬಾರ್ದು ಅಂತ ಒಂದು ಪ್ರಯತ್ನವನ್ನು ಪಟ್ಟಿರುವಂಥ ಆರೋಪ ದರ್ಶನ್ ಮೇಲಿದೆ. 12 ದಿನ ಕಸ್ಟಡಿ ಆದಮೇಲೆ ದರ್ಶನ್ ತೂಕದಲ್ಲಿ 1 kg ಇಳಿದಿದ್ದಂತೆ. ಮೊದಲನೇ ದಿನದಿಂದ ಇವತ್ತಿನವರೆಗೂ BP-ಯಲ್ಲಿ ಭಾರಿ ಏರಿಳಿತ. ಕಸ್ಟಡಿಗೆ ಹೋದ ಮೊದಲನೇ ದಿನ ನನಗೆ ಜ್ಯೂಸ್ ಸಾಕು ಅಥವಾ ಲಿಕ್ವಿಡ್ ಸಾಕು ಅಂತ ಜೂನ್ 11ರಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆದಿತ್ತು. ಅವತ್ತು ದರ್ಶನ್ BP 134/86 mmHg ಇತ್ತು ಅವತ್ತಿಗೆ. ಇನ್ನೊಂದು ಕಡೆ 107 kg ಇತ್ತು ಮರುದಿನ. ಆನಂತರ ಅವತ್ತಿನ ತೂಕ 107 kg ಇತ್ತು. ಆನಂತರ ಮಲ್ಲತ್ತಹಳ್ಳಿಯ PHC ವೈದ್ಯೆ ಡಾಕ್ಟರ್ ಸವಿತಾ ಅವರು ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ. ಆಗ ದರ್ಶನ್ BP 165/95 ಅಷ್ಟಾಗಿತ್ತು. ಅಲ್ಲಿಗೆ ಕೈ ನಡುಗ್ತಾ ಇರ್ತದೆ ದರ್ಶನ್ಗೆ ಅವತ್ತು. ಅದೇ ಟೈಮಲ್ಲೇ ಸಿಗರೇಟ್ ಎಲ್ಲ ಕೊಡಿ ಅಂತ ಕೇಳಿದ್ದಿರಬೇಕು. ನನಗೇನು ಆಗಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ. ದರ್ಶನ್ ಮಾತಾಡ್ರು, ನನಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ ಅಂತ. ಜೂನ್ 13ಕ್ಕೆ ಇದೇ ದರ್ಶನ್ BP 170/100 ಅಷ್ಟು ಮುಟ್ಟಿರುತ್ತದು. ಸ್ವಲ್ಪ ಅದು ಆತಂಕಕಾರಿ. ಅದು ಅವತ್ತು BP ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಿರ್ತಾರೆ ವೈದ್ಯರು, ಮಾತ್ರೆ ಕೊಟ್ಟಿರ್ತಾರೆ. ಮಾತ್ರೆ ಕೊಡೋದು ಯಾಕೆ ಅಂತ ಹೇಳಿದ ಸಂದರ್ಭದಲ್ಲಿ
ಆ ಥರದ ಮಾತ್ರೆಗಳನ್ನು ಕೊಟ್ಟು ಒಬ್ಬ ಮನುಷ್ಯನಿಗೆ ತುಂಬ ಸ್ಟ್ರೆಸ್ ಇದ್ದಾಗ ನಿದ್ರೆ ಮಾಡುವ ಸಲಹೆ ಇರುತ್ತೆ. ಡಾಕ್ಟರ್ ಕಡೆ ನಿದ್ರೆ ಮಾಡಬೇಡಪ್ಪ ನೀನು ಅಂತ ಒಂದು ಮಾತ್ರೆ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಮಾತ್ರೆ. ನಿದ್ರೆ ಮಾಡಿದಾಗ ಆ ಸ್ಟ್ರೆಸ್ ಲೆವೆಲ್ ಇರಲ್ಲ, ಆಗ ಮಾರನೇ ದಿನ ಚೆಕ್ ಮಾಡ್ಕೊಂಡಾಗ ಬಿ ಪಿ ಸ್ವಲ್ಪ ನಾರ್ಮಲಾಗಿ ಬರುತ್ತೆ ಅಂತ ಲೆಕ್ಕಾಚಾರ. ಜೂನ್ 18ಕ್ಕೆ ಚೆಕ್ ಮಾಡಿಕೊಂಡಾಗ ದರ್ಶನ್ ಬಿ ಪಿ 180/100 mmHg ಮುಟ್ಟಿರ್ತವತ್ತು. ಶುಕ್ರವಾರದ ಹೊತ್ತಿಗೆ ದರ್ಶನ್ ಬಿ ಪಿ 130/90. ದರ್ಶನ್ ECG ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅದು ಕೂಡ ನಾರ್ಮಲ್ಗೆ ಬಂದಿದೆ. ಅದು ಈ ECG ಮಾಡೋದೇನಕ್ಕೆ ಅಂತೇಳಿ ಹೃದಯದ ಬಡಿತ ಅದರಲ್ಲಿ ವೇರಿಯೇಷನ್ ಬರ್ತಾ ಇದೆಯಾ, ನಾರ್ಮಲ್ ಆಗಿದೆಯಾ, ಏನಾಗಿದೆ ಚೆಕ್ ಮಾಡೋ ದೃಷ್ಟಿಯಿಂದ ECG ಮಾಡ್ತಾರೆ. ಸೊ ಇಲ್ಲಿ ಒಂದು ವಿಚಾರ ಸ್ವಲ್ಪ ನಾರ್ಮಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇದೀಗ ನಮ್ಮೊಂದಿಗೆ ಮಾತಾಡಲಿಕ್ಕೆ ಭಾನುಪ್ರಕಾಶ್ ಅವರಿದ್ದಾರೆ. ಮಾತನಾಡಿಸ್ಬಿಡ್ತೀನಿ ಅವ್ರನ್ನೇ, ಖ್ಯಾತ ಸರ್ಜನ್ ಇದ್ದಾರೆ ಅವರು. ಭಾನುಪ್ರಕಾಶ್ ಅವರೇ ನಮಸ್ಕಾರ. ಭಾನುಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ, ಕೇಳುತ್ತಾ? ಈ ಕೇಳಿಸ್ತಾ ಇದೆ. ಅಂದ್ರೆ ಇಲ್ಲಿ ದರ್ಶನ್ ವಿಚಾರದಲ್ಲಿ ಬಿ ಪಿ ಸಾಕಷ್ಟು ವೇರಿ ಆಗಿದೆ ಅಂತ ಈಗ ನಮಗೆ ಸಹಜವಾಗಿ ಗೊತ್ತಿರತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಸುಮ್ಮನೆ ಕೂತಿದ್ದಾಗಿರತಕ್ಕಂಥ ಬಿ ಪಿಗೂ ಸ್ವಲ್ಪ ಓಡಾಡಿದಾಗ ಆಗ್ತಕ್ಕಂಥ ಬಿ ಪಿಗೂ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಅಂತ ಹೇಳಿ. ಆದರೆ ವ್ಯತ್ಯಾಸಗಳು ಎಷ್ಟು ಬಂದ್ರೆ ಓಕೆ, ಎಷ್ಟು ಬರದೇ ಇದ್ರೆ ಓಕೆ ಅಂತ ಒಂದು ಪ್ರಶ್ನೆ ಸರ್. ಇಲ್ಲಿ ಇದು ಹೆಚ್ಚು ಕಡಿಮೆ 180ವರೆಗೂ ಹೋಗಿದೆ, 170 ಇದೆ, ಇಲ್ಲಿ 180/100 ಆಗಿದೆ, 165/95 ಆಗಿದೆ. ಸೊ ಏನಾಗುತ್ತೆ ಸರ್ ಇಂಥ ಸಂದರ್ಭದಲ್ಲಿ ಅಂತ? ಭಾವನೆಗಳು ಅತಿಯಾದಾಗ BP ವ್ಯತ್ಯಾಸ ಆಗತ್ತೆ, ಅದು ಸಹಜ. ಸೊ ಈಗ 160 170 ಹೋಗಿದ್ದು ರೆಕಾರ್ಡ್ ಆಗಿದೆ ಅಂದ್ರೆ ಅವರು ಅತಿಯಾಗಿ ಎಮೋಷನಲ್ ಆಗಿ ಅಥವಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಆತರ ಆಗಿರುತ್ತೆ, ಅವಾಗ ಮಾತ್ರೆ ಕೊಡ್ತಾರೆ. ಬಟ್ ಅದೊಂದನ್ನೇ ಎಲ್ಲ ಬೇರೆ ನೋಡ್ಬೇಕಾಗತ್ತೆ, ನಾವು ಪಲ್ಸ್ ರೇಟ್ ನೋಡ್ಬೇಕಾಗತ್ತೆ, ECG ನೋಡ್ಬೇಕು. ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅವಾಗ ಅವ್ರಿಗೆ ಏನೋ, ಆಮೇಲೆ ಇಲ್ಲಿ ಕೆಲವೊಂದ್ಸತಿ ಏನಂದ್ರೆ ತುಂಬಾ ಸ್ಟ್ರೆಸ್ ಜಾಸ್ತಿ ಆದಾಗ ಅದು ಕ್ವಶನಿಂಗು ಜಾಸ್ತಿ, ಎನ್ಕ್ವೈರಿ ಜೊತೆ ಜಾಸ್ತಿ ಟೈಮ್ ತಗೊಂಡಾಗ ಅವ್ರಿಗೆ ಸುಸ್ತಾಗಿರ್ಬೋದು, ನಿದ್ದೆ ಬರ್ತಿರ್ಬೋದು. ಆ ನಿದ್ದೆನೂ ಮಾಡಕ್ ಬಿಡ್ದಲೆ ಎನ್ಕ್ವೈರಿ ಕಂಟಿನ್ಯೂ ಮಾಡಿದಾಗ ಆತರ BP ಜಾಸ್ತಿ ಆಗ್ತಾ ಹೋಗುತ್ತೆ. ಏನೋ ಮಾನಸಿಕವಾಗಿ ಒತ್ತಡ ಇದ್ದಾಗ ಸ್ವಲ್ಪ ರೆಸ್ಟ್ ಬೇಕಾಗತ್ತೆ, ಹೊಟ್ಟೆ ಹಸಿರುತ್ತೆ, ಊಟ ಮಾಡ್ಬೇಕು ಅನ್ಸುತ್ತೆ, ಇಲ್ಲ ಒಂದ್ ಸ್ವಲ್ಪ ಹೊತ್ತು ಮಲಗ್ಬೇಕು ಅನ್ಸುತ್ತೆ. ಸೊ ಆ ರೀತಿ ಮಧ್ಯ ಮಧ್ಯ ಟೈಮ್ ಕೊಟ್ಟು ಮಾಡಿದಾಗ BP ಮೇಂಟೈನ್ ಆಗುತ್ತೆ, ಅವಾಗ ಏನ್ ತೊಂದ್ರೆ ಆಗಲ್ಲ. ಹಂಗೂ BP ಜಾಸ್ತಿ ಆಗಿದ್ದಾಗ ಮಾತ್ರೆ ಕೊಡ್ತೀವಿ. ಬಟ್ ಆ BP ಮಾತ್ರೆ ಒಂದೇ ತಗೊಳೋದಕ್ಕಿಂತ ಜಾಸ್ತಿ ನಾವು ಅಂದ್ರೆ ಸ್ಟ್ರೆಸ್ ನ ತಡ್ಕೊಳಕ್ ಆಗ್ತಿಲ್ಲ, ರಕ್ತ ಸಂಚಾರ ಇಂಪ್ರೂವ್ ಮಾಡ್ಬೇಕು ಅಂತಂದ್ರೆ ನಾವು ಐಕೋಸ್ಪ್ರಿನ್, ಕ್ಲೋಪಿಡೋಗ್ರಿಲ್ ಅಥವಾ ಮೆಗ್ನೀಷಿಯಂ, ಆತರ ವಿಟಮಿನ್ ಡಿ, ವಿಟಮಿನ್ಸ್ ಅದನ್ನೆಲ್ಲ ಕೊಡ್ಬೇಕು ಜೊತೆಗೆ. ಅವಾಗ ರಕ್ತ ಸಂಚಾರನು ಮೇಂಟೈನ್ ಆಗುತ್ತೆ, ಸ್ಟ್ರೆಸ್ ನು ಮ್ಯಾನೇಜ್ ಮಾಡ್ಬೋದು, ಆಮೇಲೆ BP ಕಂಟ್ರೋಲ್ ಬರುತ್ತೆ. ಸೊ ಈ ರೀತಿ ಒಂದು ಟ್ರೀಟ್ಮೆಂಟ್ ಮಾಡಿದಾಗ ಅವರು ಎನ್ಕ್ವೈರಿನ ಬೇಕಿದ್ರೆ ಅವ್ರಿಗೂ ಒಂದು ಯಾವುದೇ ಮನುಷ್ಯಂಗೂ ಒಂದು ಮಾನಸಿಕವಾಗಿ ಎಷ್ಟೊತ್ತು ಟಾಲರೇಟ್ ಮಾಡ್ಬೋದು ಇನ್ವೆಸ್ಟಿಗೇಷನ್ ಅನ್ನೋದು ಒಂದು ಲಿಮಿಟ್ ಇರುತ್ತೆ. ಕೆಲವೊಬ್ರು ಒಂದು ಅರ್ಧ ಗಂಟೆ ಮಾಡ್ಬೋದು, ಕೆಲವರು. ಸೊ ಅದಕ್ಕೆ ರೆಸ್ಟ್ ಕೊಟ್ರೆ ಮೇ ಬಿ ಸರಿ ಹೋಗುತ್ತೆ. ಓಕೆ ಸರ್, ಈಗ ECG ನಾರ್ಮಲ್ ಬಂದಿದೆ ಅಂತ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಈಗ ಇವತ್ತು ಅಥವಾ 1-2 ದಿನ ಬಿಟ್ಟು ಅಕಸ್ಮಾತ್ ಇವತ್ತು ಕಸ್ಟಡಿ ಕೇಳಿದ್ರೆ ಇವತ್ತು ಅಲ್ಲಿ ಹೋಗಬಹುದಾಗುತ್ತೆ, ಅಂದರೆ ಜೈಲಿಗೆ ನಮಗೆ ಕಸ್ಟಡಿಗೆ ಬೇಡ ಅಂತ ಹೇಳಿದ್ರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಪರಪ್ಪನಗ್ರಹಾರಕ್ಕೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಆರೋಗ್ಯವನ್ನು ಮೇಂಟೈನ್ ಮಾಡೋದು ಹೇಗೆ? ಇಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳಿಗೆ ಆರೋಗ್ಯ ಮೇಂಟೈನ್ ಮಾಡಲಿಕ್ಕೆ ಏನಾದರೂ ಟಿಪ್ಸ್ ಇರುತ್ತಾ ಸರ್? ಹೌದು, ಡೆಫಿನೆಟ್ ಆಗಿ ಅವರು ಧ್ಯಾನ ಮಾಡ್ಬೇಕು, ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು. ಈಗ ಅಕ್ರಮಗಳು ಏನ್ ನಡೆದಿದೆ, ಏಕೆ ನಡೆಯಿತು, ಉದ್ದೇಶಪೂರ್ವಕವಾಗಿ ಮಾಡಿದ್ರ ಅಥವಾ ಅಚಾತುರ್ಯವಾಗಿ ಆಯ್ತಾ, ಅದು ಅವ್ರ ಮನಸ್ಸಿಗೆ ಮಾತ್ರ ಗೊತ್ತು. ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಅದು ಬೇರೆ, ಆದ್ರೆ ಮನಸ್ಸಿನಲ್ಲಿ ಅವ್ರಿಗೆ ಸತ್ಯ ಗೊತ್ತಿರುತ್ತೆ. ಆ ಸತ್ಯನ ಅವರು ಏನೋ ಒಂದು ನಿಸ್ಸಂಕೋಚದಿಂದ ಒಂದು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿನಲ್ಲಿ ಸತ್ಯ ಹೇಳಿದಾಗ ಅವ್ರಿಗೆ ಆತಂಕ ಕಡಿಮೆ ಆಗತ್ತೆ. ಈಗ ಗೊತ್ತಿರೋ ಸತ್ಯನ ನಾವು ಮುಚ್ಚಿಟ್ಟು ಸುಮ್ನೆ ಏನೋ ಒಂದು ಕತೆ ಕಟ್ತಾ ಇದ್ದಾಗ ಅವಾಗ ಆತಂಕ ಜಾಸ್ತಿ ಆಗುತ್ತೆ, BP ಹೆಚ್ಚಾಗತ್ತೆ. ಸೊ ಎಲ್ಲೋ ಒಂದ್ ಕಡೆ ಅದಕ್ಕೆ ನಾರ್ಕೋ ಅನಾಲಿಸಿಸ್ ಅಂತ ಮಾಡ್ತಾರೆ. ನಾರ್ಕೋ ಅನಾಲಿಸಿಸ್ ಅಲ್ಲಿ ಸ್ವಲ್ಪ ನಿದ್ದೆ ಮಂಪ್ರ ಪರೀಕ್ಷೆ, ಅದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ಅವಾಗ ಮಾತುಕತೆ ಮಾಡಿದಾಗ ಅದರಲ್ಲಿ ಸತ್ಯ ಹೊರಗ್ ಬರುತ್ತೆ, ಅವಾಗ ಆತಂಕ ಕಡಿಮೆ ಇರುತ್ತೆ, ಅದನ್ನು ಮಾಡ್ಬೋದು. ಇನ್ನ ಜೈಲಲ್ಲಿ ಯೂಶಲಿ ಡಾಕ್ಟರ್ಗಳು ಇರ್ತಾರೆ. ಸೊ ಆ ಡಾಕ್ಟರ್ಗಳು ನೋಡ್ಕೊಂಡು ಏನೋ ಮಾನಿಟರ್ ಮಾಡ್ಕೊಂಡು ECG ಎಲ್ಲ ನೋಡ್ಬೋದು. ಸೊ ಇನ್ನೊಂದೀಗ ಫುಡ್ ವೇರಿಯೇಷನ್ ಆದಾಗ ಈಗೇನಂದ್ರೆ ಒಬ್ಬ ಸ್ಟಾರ್ ನಟ ತನಗೆ ಪ್ರೋಟೀನ್ ಬೇಕು ಅಥವಾ ನಾನ್ ವೆಜ್ ಬೇಕು ಅಥವಾ ಯಾವುದೋ ಪ್ರೋಟೀನ್ ಶೇಕ್ ಬೇಕಾಗುತ್ತೆ, ಇನ್ಯಾವುದೋ ಫ್ರೂಟ್ಸ್ ಬೇಕಾಗುತ್ತೆ, 11 ಗಂಟೆಗೆ ಒಂದು, 2 ಗಂಟೆಗೆ ಒಂದು ಬ್ರೊಕೋಲಿ ಬೇಕಾಗುತ್ತೆ, ನನಗೆ ಇನ್ನೊಂದು ಕಡೆ ಪನ್ನೀರ್ ಬೇಕಾಗುತ್ತೆ. ಇಂಥದ್ದು ಏನೋ ಒಂದು ಚಾರ್ಟ್ ಇರುತ್ತೆ ಸರ್ ಅವ್ರದ್ದು, ಅವ್ರ ಲೈಫಲ್ಲಿ ಈ ಜಿಮ್ಮು, ಯೋಗ ಅದು ಇದು ಮಾಡಿಕೊಂಡು ಆಲ್ ಆಫ್ ಅ ಸಡನ್ ಅದೆಲ್ಲ ಕಟ್ಟಾಗ್ಬಿಡುತ್ತೆ. ಸ್ಟೇಷನಲ್ಲಿ ಬಂದು ಬಿರಿಯಾನಿ ಕೇಳಿದಾಗ ಚಿತ್ರಾನ್ನ ಸಿಗಬಹುದು, ಚಿತ್ರಾನ್ನ ಸಿಕ್ಕಾಗ ಯಾವುದೋ 2 ಇಡ್ಲಿ ತಿನ್ನಪ್ಪ, ಇದೇ ತರಿಸಿರೋದು ಇವತ್ತು ಅಂತ ಹೇಳ್ಬಹುದಾಗುತ್ತೆ. ಸೊ ಈ ಫುಡ್ ವೇರಿ ಆದಾಗಲೂ ಕೂಡ ಅದು BP ಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿಗೆ ಕಾರಣವಾಗುತ್ತಾ ಅಂತ ಭಾನುಪ್ರಕಾಶ್ ಅವರೇ?
ಫುಡ್ ವೇರಿ ಆದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ. ಹ್ಮ್. ಅಂದ್ರೆ ರೆಗ್ಯುಲರ್ ಆಗಿ ತಿಂತಾ ಇರೋದು ಆ ರುಚಿ ಸಪ್ಪೆ ಅನ್ನಿಸ್ಬೋದು ಅಥವಾ ಅದು ಇಷ್ಟ ಆಗ್ದಲೇ ಇರ್ಬೋದು. ಹ್ಮ್. ಆತರ ಇದ್ದಾಗ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಅನ್ಸ್ಬೋದು. ಹ್ಮ್. ಆದ್ರೆ ಅದರಿಂದ ಇಷ್ಟೊಂದು BP ಹೆಚ್ಚಾಗೋದು ಕಡಿಮೆ. ಹ್ಮ್. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನೋ ಏನಾಗತ್ತೆ ಮುಂದೆ, ಏನೋ ಯಾರ್ಯಾರು ನನ್ ಪರವಾಗಿ ಸಹಾಯ ಮಾಡ್ತಿದ್ದಾರೆ, ಯಾರು ನನ್ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ, ಹ್ಮ್. ಆ ಯೋಚನೆಗಳು ಜಾಸ್ತಿ ಇರುತ್ತೆ ಅಲ್ಲಿ. ಹ್ಮ್. ಇಲ್ಲಿ ಮಂಪ್ರು ಪರೀಕ್ಷೆ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಅವರೇ ಒಪ್ಪಿಗೆ ಕೊಡ್ಬೇಕು. ಹ್ಮ್. ಅದು ಅವ್ರಿಗೂ ಒಳ್ಳೇದು. ಯಾಕಂದ್ರೆ ಸತ್ಯ ಹೊರಗ್ ಬಂದ್ರೆ ಜನಕ್ಕೂ ಹೆಲ್ಪ್ ಆಗುತ್ತೆ, ಸಮಾಜಕ್ಕೂ ಹೆಲ್ಪ್ ಆಗುತ್ತೆ. ಹ್ಮ್. ಈಗ ಏನೋ ಅಭಿಮಾನ ಸತ್ಯನ ಅದು ದುರಭಿಮಾನ ಅನ್ನೋದು ಸಮಾಜಕ್ಕೂ ಗೊತ್ತಾಗುತ್ತೆ. ಎಷ್ಟೋ ಜನ ಅಭಿಮಾನಿಗಳಿಗೆ ಒಂದು ದಾರಿ ಸೂಚಕವಾಗುತ್ತೆ. ಓಕೆ. ಏನೋ ಈ ತರ ಒಬ್ರು ಮೇಲೆ ನಾವು ಅಭಿಮಾನ ಇಟ್ಕೊಳ್ಳೋದು ಸರಿನಾ, ಅವ್ರ ಎಲ್ಲಾ ಭಾವನೆಗಳು ಆಮೇಲೆ ಅವ್ರಿಗೂ ಒಂದು ಆತ್ಮವಿಲೋಚನೆ, ಅವಲೋಕನ ತರ ಆಗುತ್ತೆ. ಓಕೆ. ನಾನು ಮಾಡಿದ್ದು ಜೀವನದಲ್ಲಿ ಸರಿನಾ ಅನ್ನೋದು. ಹ್ಮ್. ಸೊ ಇದು ಒಂದು ಏನೋ ಈ ಅರೆಸ್ಟ್ ಆಗಿರೋದು, ಈ ಎನ್ಕ್ವೈರಿ ಒಂದು ಅವಕಾಶ ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ಓಕೆ. ನನ್ನ ಜೀವನನ ನಾನು ಅದು ಸರಿಯಾಗಿ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಾಗ ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅವಾಗ BP ಕಂಟ್ರೋಲ್ ಬರುತ್ತೆ, ಏನು ತೊಂದರೆಗಳಾಗಲ್ಲ. ಇಲ್ಲಾಂದ್ರೆ BP ಜಾಸ್ತಿ ಆದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಗಳೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಮಾನಿಟರ್ ಮಾಡಿ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಓಕೆ. ಥ್ಯಾಂಕ್ ಯು ಭಾನುಪ್ರಕಾಶ್ ಅವರೇ. TV5 ಜೊತೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದಿರಿ, ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು.